ಹಾಸನದಲ್ಲಿ ಬೃಹತ್ ಯುವ ಉದ್ಯೋಗ ಮೇಳ, 106 ಯುವಕರಿಗೆ ಉದ್ಯೋಗದ ಭರವಸೆ, 150ಕ್ಕೂ ಹೆಚ್ಚು ಕಂಪನಿಗಳು ಭಾಗಿ, ಸಂಸದ ಶ್ರೇಯಸ್ ಪಟೇಲ್ ಉದ್ಘಾಟನೆ. ಜಿಲ್ಲೆಯ ಯುವಕರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸಹಯೋಗದಲ್ಲಿ ಶನಿವಾರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಭಾರೀ ಪ್ರಮಾಣದ ಯುವ ಉದ್ಯೋಗ ಮೇಳ ಆಯೋಜಿಸಲಾಯಿತು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾವಿರಾರು ಯುವಕರು ಮೇಳದಲ್ಲಿ ಭಾಗವಹಿಸಿ ವಿವಿಧ ಕಂಪನಿಗಳ ಪ್ರತಿನಿಧಿಗಳ ಎದುರು ಸಂದರ್ಶನಗಳಿಗೆ ಹಾಜರಿದ್ದು, ಕಾರ್ಯಕ್ರಮದಲ್ಲಿ ಉದ್ಯೋಗಾಸಕ್ತ ಯುವಕರಿಂದ ಭಾರೀ ಸ್ಪಂದನೆ ವ್ಯಕ್ತವಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ನಂತರ ಉದ್ಯೋಗಕ್ಕಾಗಿ ಅಲೆದಾಡ್ತಾ ಇರುವ ಯುವಕರಿಗೆ ನೇರವಾಗಿ ಕಂಪನಿಗಳ ಮೂಲಕ ಉದ್ಯೋಗಾವಕಾಶ ಒದಗಿಸುವ ಉದ್ದೇಶದಿಂದ ಈ ರೀತಿಯ ಉದ್ಯೋಗ ಮೇಳಗಳನ್ನು ನಿಯಮಿತವಾಗಿ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಬಾರಿ ಸುಮಾರು 150ಕ್ಕೂ ಹೆಚ್ಚು ಖ್ಯಾತ ಕಂಪನಿಗಳು ಮೇಳದಲ್ಲಿ ಭಾಗವಹಿಸಿ ವಿವಿಧ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಸುತ್ತಾ ಇರುವುದು ಸಂತೋಷದ ವಿಷಯ ಎಂದರು. ಯುವಕರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪದವಿ ಪಡೆದರೆ ಸಾಕಾಗುವುದಿಲ್ಲ. ತಾಂತ್ರಿಕ ಜ್ಞಾನ, ಸಂವಹನ ಕೌಶಲ್ಯ ಮತ್ತು ವೃತ್ತಿಪರ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುವುದು ಅಗತ್ಯ ಎಂದರು. ಸಂಸದರು ಸಲಹೆಯನ್ನ ನೀಡಿದರು. ಉದ್ಯೋಗಾವಕಾಶಗಳನ್ನು ಹುಡುಕುವ ಜೊತೆಗೆ ಉದ್ಯಮಶೀಲತೆ ಕಡೆಗೂ ಯುವಕರು ಗಮನ ಹರಿಸಬೇಕು. ಉದ್ಯೋಗ ಹುಡುಕುವವರಾಗುವುದಕ್ಕಿಂತ ಉದ್ಯೋಗ ಸೃಷ್ಟಿಸುವವರಾಗಬೇಕು ಎಂಬ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಎಲ್ಲೋ ನನಗೆ ಸುಮಾರು ನನ್ನ ಸ್ನೇಹಿತರು ಹೊಂದಿದ್ದರು, ಒಂದು ಆಸೆ ಇತ್ತು, ಉದ್ಯೋಗ ಮಾಡಿರ್ತಾರೆ. ಇದು ಈ ರೀತಿ ಅಂತ ನನಗೆ ಭಾವಿಸಿ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಉದ್ಯೋಗದ ಮೇಳದಂತಹ ಕಾರ್ಯಕ್ರಮಗಳು ಯುವಕರ ಭವಿಷ್ಯ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಉದ್ಯೋಗಕ್ಕಾಗಿ ನಗರಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಕಡಿಮೆಯಾಗಬೇಕು. ಈ ರೀತಿಯ ಉದ್ಯೋಗ ಮೇಳಗಳ ಮೂಲಕ ಸ್ಥಳೀಯ ಯುವಕರಿಗೆ ಜಿಲ್ಲೆ ಮಟ್ಟದಲ್ಲಿ ಉದ್ಯೋಗ ದೊರಕುವಂತಾಗಬೇಕು ಎಂದು ಹೇಳಿದರು. ಕನಿಷ್ಠ 100ಕ್ಕೂ ಹೆಚ್ಚು ಯುವಕರಿಗೆ ನೇರವಾಗಿ ಉದ್ಯೋಗ ದೊರೆಯುವಂತಾಗಬೇಕು ಎಂಬುದು ನಮ್ಮ ಗುರಿ ಎಂಬುದು ಅವರು ತಿಳಿಸಿದರು. ಒಂದನೇ ಪ್ರಶ್ನೆ, ಇದು ಉದ್ಯೋಗ ತಾವೆಲ್ಲ ಕೇಳ್ಕೊಂಡು ಬಂದಿದ್ದು, ತಾವೆಲ್ಲ ಅವಕಾಶ ಪಡೆದಿದ್ದೀರಿ. ತಾವು ಉದ್ಯೋಗವನ್ನು ಪಡ್ಕೊಂಡು, ಒಂದು ಅನುಭವವನ್ನು ಪಡ್ಕೊಂಡು ತಾವು ಉದ್ಯೋಗ ಮಾಡೋದಲ್ಲದೆ ಮುಂದೆ ಒಂದು 16 ಜನಕ್ಕೆ ಉದ್ಯೋಗ ಕಲ್ಪಿಸಿಕೊಡೋ ರೀತಿಯಲ್ಲಿ ತಮ್ಮ ಧ್ಯೇಯ ಗುರಿನ ಇಟ್ಕೊಬೇಕು ಅಂತ ನಾನು ಹೇಳ್ತಾ, ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ನಾವು ಏನಿಲ್ಲ ಬಹಳಷ್ಟು ಕಾಂಪಿಟೇಟಿವ್ ಫೀಲ್ಡ್ ಇದೆ, ಸ್ಪರ್ಧಾತ್ಮಕ ಜೀವನದಲ್ಲಿ. ಇವತ್ತು ಹಲವಾರು ಬ್ಯಾಂಕಿಂಗ್ ಎಕ್ಸಾಮ್ಗಳು ಹೇಳ್ತಾ ಇದ್ರು, ಹಲವಾರು ಬ್ಯಾಂಕಿಂಗ್ ಎಕ್ಸಾಮ್ಗಳು ಕೂಡ ಅವಕಾಶ ಇರ್ತದೆ. ನಮ್ಮ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಸ್ಕಿಲ್ಸ್ ಇರಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರಗಳು ಕೂಡ ನಾವು ತಿಳ್ಕೊಂಡು ಕೇಂದ್ರದಲ್ಲಿ ಕೂಡ ಹಲವಾರು ಉದ್ಯೋಗಗಳ ಅವಕಾಶ ಇರುತ್ತೆ. ಅದು ಕೂಡ ನಾವು ಯಾರು ಕೂಡ ಗೊತ್ತಿಲ್ಲ. ಹಾಗಾಗಿ ವಿಚಾರಗಳು ತಾವೆಲ್ಲ ಮನದಲ್ಲಿಟ್ಕೊಂಡು ಮುಂದಿನ ಒಂದು ಜೀವನ ಕೂಡ ತಾವೆಲ್ಲ ಒಳ್ಳೆ ಒಂದು ಉತ್ತಮವಾದ ಜೀವನ ಮಾಡ್ಕೋಬೇಕು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಉದ್ಯೋಗ ಮೇಳಕ್ಕೆ ಈಗಾಗಲೇ ಆನ್ಲೈನ್ ಮೂಲಕ ಸುಮಾರು 4,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ದು, ಸ್ಥಳದಲ್ಲಿಯೂ ಸಾವಿರಾರು ಯುವಕರು ಭಾಗವಹಿಸಿದ್ದಾರೆ ಎಂದು ಹೇಳಿದರು. ಜಿಲ್ಲೆಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ಜಿಲ್ಲಾಡಳಿತದ ಪ್ರಮುಖ ಆದ್ಯತೆಯಾಗಿದ್ದು, ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ವಿಶೇಷ ಚೇತನರಿಗೆ ಶೇಕಡಾ 5% ಮೀಸಲಾತಿಯನ್ನು ನೀಡಲಾಗಿದೆ ಎಂದು ಅವರು ಹೇಳಿದರು. ಹಾಸನ ಜಿಲ್ಲೆಯ ಯುವ ಜನತೆಗೆ ಒಂದು ದೊಡ್ಡ ಕ್ಲಾಸ್. ಅದು ಹೇಳಬೇಕು ಅಂದ್ರೆ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಇಲಾಖೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲ, ಜೀವನೋಪಾಯ ಇಲಾಖೆ ವತಿಯಿಂದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಒಟ್ಟುಗೂಡಿ ನಮ್ಮ ಮಾನ್ಯ ಸಭೆಯನ್ನು ಹಿಡಿದು ಇದು ಒಂದು ಅವಕಾಶವನ್ನು ನಮ್ಮ ಯುವಕರಿಗೆ ಕಲ್ಪಿಸಲಾಗಿದೆ. ಇವತ್ತು ನಮಗೆ ಖುಷಿಯಾಗಿರುವ ವಿಷಯ ಅಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ, ಹೆಣ್ಣು ಮಕ್ಕಳು. ನಾನು ಈಗ ಮಾತಾಡ್ತಾ ಬರ್ತಾ ಇದ್ದೇನೆ, ಎಷ್ಟು ಉತ್ಸಾಹದಲ್ಲಿ ಇದ್ದಾರೆ ಅಂದ್ರೆ, ಅವರಿನ್ನೂ ಪದವಿಯಲ್ಲಿ ಇದ್ದಾರೆ. ಅವರು ಹೇಳ್ತಾರೆ, ಮೇಡಮ್ ಈಗಲೇ ನಾವು ಒಂದು ಉದ್ಯೋಗವನ್ನ ಹುಡುಕೊಂಡಿರ್ತೇವೆ. ಆದ್ರೆ ಅವರ ಉತ್ಸಾಹ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಆಯೋಜನೆ ಮಾಡಲಿಕ್ಕೆ ನಮ್ಮ ಜೊತೆಗೆ ನಮಗೆ ಸಹಕಾರ ನೀಡಿರ್ತಕ್ಕಂಥ ಶಿವಪ್ರಸಾದ್ ಅವರಕ್ಕಿಂತ ಹೆಚ್ಚು ಕಂಪನಿಗಳು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಭಾಗವಹಿಸಿದ್ದಾರೆ. ಅದು ಒಳ್ಳೊಳ್ಳೆಯ ಕಂಪನಿಗಳು. ನಮ್ಮ TCS ಇರ್ಬೋದು, ಕನ್ಸಲ್ಟೆಂಟ್ಸ್ ಇರ್ಬೋದು, ಟಾಟಾ ಕನ್ಸಲ್ಟೆಂಟ್ಸ್ ಇರ್ಬೋದು, ಇತರೆ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಸಹ ಇವತ್ತು
ಈ ವೇಳೆ ವಿವಿಧ ಕಂಪನಿಗಳ ಪ್ರತಿನಿಧಿಗಳು ಅಭ್ಯರ್ಥಿಗಳ ಸಂದರ್ಶನ ನಡೆಸಿ ಕೆಲವರಿಗೆ ಸ್ಥಳದಲ್ಲಿಯೇ ಆಯ್ಕೆ ಮಾಡಿದ್ರು. ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಮೇಳದಲ್ಲಿ ಮಾಹಿತಿ ಕೌಂಟರ್ಗಳು, ಮಾರ್ಗದರ್ಶನ ಕೇಂದ್ರಗಳು ಹಾಗೂ ತರಬೇತಿ ಕುರಿತು ಸಲಹೆ ನೀಡುವ ವ್ಯವಸ್ಥೆಯೂ ಮಾಡಲಾಗಿತ್ತು. 4,000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲ ಡಾ ಗಿರೀಶ್, ಜಿಲ್ಲಾ ಉದ್ಯೋಗಾಧಿಕಾರಿ ಜೆಪಿ ವಿಜಯಲಕ್ಷ್ಮಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೆಎಂ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.